ನಮಸ್ತೆ ವೀಕ್ಷಕರೇ, ಇವತ್ತು ಬೇಳೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಯಾವುದೇ ರುಬ್ಬೋದು ಬೇಡ, ಯಾವುದೇ ಮಸಾಲೆ ಸಹ ಬೇಡ. ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 1 ಕಪ್ ಹೆಸರುಕಾಳು ತಗೊಂಡಿದ್ದೀನಿ. ಜೊತೆಗೆ 10 ಮೆಣಸಿನಕಾಯಿ, 12ರಿಂದ 15 ಬೆಳ್ಳುಳ್ಳಿ ಕಾಳು, ಅರ್ಧ ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, 6ರಿಂದ 7 ಟೀ ಸ್ಪೂನ್ ಎಣ್ಣೆ. ನಾನಿಲ್ಲಿ ಹೆಸರುಕಾಳು ಜೊತೆಗೆ 1 ಕಪ್ ತೊಗರಿ ಕಾಳನ್ನು ಸೇರಿಸಿದ್ದೀನಿ. ಜೊತೆಗೆ 4 ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಇದ್ರೆ ಸಾಕು. ಇಲ್ಲಿ ನಾವು ಜೀರಿಗೆನ ಅದ್ರ ಫ್ಲೇವರ್ ಬಿಟ್ಕೊಳ್ಳೋ ಹಾಗೆ ಸ್ವಲ್ಪ ಕುಟ್ಕೊಳ್ಳೋಣ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನಾನು ಇವಾಗ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಜೀರಿಗೆ, ಒಣಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಕರಿಬೇವು ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಬೇಳೆ ಸಾರನ್ನ ನೀವು ಬೇಕಿದ್ರೆ ಬರೀ ಹೆಸರು ಕಾಳಲ್ಲಿನೂ ಮಾಡ್ಕೋಬಹುದು, ಬರೀ ತೊಗರಿ ಕಾಳಲ್ಲಿನೂ ಮಾಡ್ಕೊಬಹುದು. ನಾನಿಲ್ಲಿ ಹೆಸರು ಕಾಳು ಆಕ್ಚುಲಿ ಕಡಿಮೆ ಇತ್ತು ಸ್ವಲ್ಪ ಅಂತ ಹೇಳಿ ನಾನು 1 ಕಪ್ ತೊಗರಿ ಕಾಳು, 1 ಕಪ್ ಹೆಸರು ಕಾಳನ್ನ ತಗೊಂಡಿದ್ದೀನಿ. ಸೊ ನೀವು ಈಗೂನು ಮಾಡ್ಬೋದು, ತುಂಬಾ ಚೆನ್ನಾಗುತ್ತೆ. ಎರಡನ್ನೂ ಹಾಕಿದ್ರು ತುಂಬಾ ಚೆನ್ನಾಗುತ್ತೆ. ಸೊ ಇವಾಗ ನಾನು ಇದನ್ನ ಈರುಳ್ಳಿ ಎಲ್ಲ ಫ್ರೈ ಆಗ್ಬೇಕು ಸ್ವಲ್ಪ ಅಂತ ಫ್ರೈ ಮಾಡ್ಕೊಂಡೆ. ಇವಾಗ ಇದಕ್ಕೆ ನಾನು ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೇನೆ ಇದು ತುಂಬಾ ಈಸಿ ಇದೆ, ಇದಕ್ಕೇನು ರುಬ್ಬದೇನು ಬೇಕಿಲ್ಲ. ಈ ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಮಾಡ್ಕೊಬಹುದು ಇದನ್ನ. ಇದ್ರಲ್ಲಿನೇ ಯಾವುದೇ ಮಸಾಲೆನೂ ಬೇಕಿಲ್ಲ ಇದಕ್ಕೆ. ನೋಡಿ, ಆರಾಮಾಗಿ ಮಾಡ್ಬೋದು. ಸೊ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ನಾನು ಟೊಮೆಟೊನ ಹಾಕ್ತಾ ಇದ್ದೀನಿ. ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಇವಾಗ ಒಂದ್ ಸ್ವಲ್ಪ ಸಾಫ್ಟ್ ಆಗಿದೆ, ಇದಕ್ಕೆ ನಾನು ಇವಾಗ ಬೇಳೆಗಳನ್ನ ಹಾಕ್ತಾ ಇದ್ದೀನಿ. ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಎರಡನ್ನು ಹಾಕ್ತೀನಿ. ಇವಾಗ ಕೂಡ ನಾನು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಎಷ್ಟು ಬೇಕೋ ಅಷ್ಟು ಇವಾಗಲೇ ನಾನು ಹಾಕೊಂಡ್ಬಿಡ್ತೀನಿ. ಇವಾಗ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ 5 ನಿಮಿಷ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನ ತುಂಬಾ ಚೆನ್ನಾಗಾಗುತ್ತೆ ಇದು ಫ್ರೈ ಮಾಡ್ಕೊಂಡ್ರೆ. ಸೊ ಇವಾಗ ಇದು ಫ್ರೈ ಮಾಡಿ ಆಗಿದೆ. ಇದಕ್ಕೆ ನಾನು ಇವಾಗ ನೀರು ಹಾಕೊಂತಾ ಇದ್ದೀನಿ. ನಾನು ಎಷ್ಟು ಬೇಳೆನ ತಗೊಂತೀನೋ ಅದ್ರ 2ರಷ್ಟು ನಾನು ನೀರನ್ನ ಹಾಕೋತೀನಿ. ಸೊ ಇದು ನೀವು ಕಡಿಮೆ ಕೂಡ ನೀರನ್ನ ಹಾಕೋಬಹುದು. ಸ್ವಲ್ಪ ಗಟ್ಟಿಗಾದ್ರೆ ಇದು ಚೆನ್ನಾಗಿರುತ್ತೆ. ಇದು ರೈಸಿಗೆ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗಷ್ಟು ಸೂಟ್ ಆಗಲ್ಲ. ಸೊ ಇವಾಗ ಎಲ್ಲ ಹಾಕಿ ಆಗಿದೆ. ಸ್ವಲ್ಪ ಕೊತ್ತಂಬರಿನ ಹಾಕಿ ನಾನಿವಾಗ ಇದನ್ನ ಲಿಡ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಬೇಳೆ ಎಲ್ಲ ಬೇಯೋವರೆಗೂ ಇದನ್ನ ಕೂಗಿಸ್ಕೋಬೇಕು. ನಾನಿಲ್ಲಿ 3 ವಿಷಲ್ ಕೂಗಿಸ್ಕೋತೀನಿ. ಇವಾಗ ಇದನ್ನ ಕೂಗೋದಿಕ್ಕೆ ಇಡೋಣ. ಸೊ ಇದು ಬೆಂದ್ರೆ ಆಗೋಯ್ತು ಸಾಂಬಾರು. ಇದು ರೈಸ್ ಜೊತೆ ಮತ್ತೆ ಇಡ್ಲಿ, ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ, ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಹೇಳಿ. ಇದೇ ತರ ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್.